ನಾನು ಇಷ್ಟು ವರ್ಷದಿಂದ ನಾನು ಸದನದಲ್ಲಿ ಇದ್ದೀನಿ ಅಧ್ಯಕ್ಷರೇ. ಈ ತರ ಕಂಟಿನ್ಯೂ ಮಾಡಿ ನೀವು ಅವ್ರು ಮಾತ್ರ ನಿಮ್ಗೆ ಹೇಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ಈ ತರ ಎಲ್ಲ ಆ ತರ ಮಾತಾಡಬೇಕು. ಅಡ್ಡಿಪಡಿಸಿದ್ರೆ ಮಾತಾಡಿ, ನನ್ನ ಮಾತು ತಲುಪಬಾರ್ದು ಅಂತ ನಾನು ಏನ್ ಮಾಡೋದು ಅಧ್ಯಕ್ಷರೇ? ನೀವು ಅವ್ರನ್ನ ಕೂರ್ಸಕ್ ಕರೆಕ್ಟ್ ಆಗಿ ಕೇಳ್ತದೆ ಅಧ್ಯಕ್ಷರ, ಅವ್ರಿಗೆ ಕರೆಕ್ಟ್ ಆಗಿ ಕೂರ್ಸ್ಬೇಕಲ್ಲ ಅವ್ರನ್ನ. ಆಯ್ತು. ಸೊ ನಾನು ಇಷ್ಟೇ ಹೇಳ್ತೀನಿ ಅಧ್ಯಕ್ಷರೇ, ಕ್ಲಿಯರ್. ಇವತ್ತು ಒಂದು ಪ್ರಸ್ತಾವ ನಾನು ಏನ್ ನೀಡ್ತಾ ಇದ್ದೀನಿ ಅಂದ್ರೆ, ಬನ್ನಿ ನಾವೆಲ್ಲ ಸೇರಿ ಸಮಾಜ ಒಗ್ಗೂಡ್ಸೋಣ, ಈ ದೇಶದ ರಾಜಕಾರಣ ಬಿಟ್ಬಿಡೋಣ, ನಾವೆಲ್ಲ ಒಂದಾಗಿ ಮುಂದೆ ಹೋಗೋಣ. ನಾವು ಬೇರೆ ಅಲ್ಲ, ಸೃಷ್ಟಿ ಮಾಡ್ತಾ ಇದ್ದಾರೆ, ನೀವು ಬೇರೆ ಅಲ್ಲ. ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷದಲ್ಲಿ ಇರಬಹುದು, ಬೇರೆ ಬೇರೆ ಸಿದ್ಧಾಂತಗಳಲ್ಲಿ ನಮ್ಮ ನಂಬಿಕೆ ಇರಬಹುದು, ಆದ್ರೆ ನಾವೆಲ್ಲ ದೇಶ ಕಟ್ಟಬೇಕಾಗಿರೋದು. ಇಂಥ ಸಂದರ್ಭದಲ್ಲಿ ಅಧ್ಯಕ್ಷರೇ, ಇನ್ನೊಂದು ಲಾಸ್ಟ್ ಮಾತು ಹೇಳಿ ನಾನು ನನ್ನ ಮಾತನ್ನು ಮುಗಿಸಿದೆ ಅಧ್ಯಕ್ಷರೇ. ಇವತ್ತು ನಾವು ಇಲ್ಲಿ ಅಂಗೀಕರಿಸಿದ್ದೀರಿ ಅಧ್ಯಕ್ಷರೇ. ಇದ್ರ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಇದೇ ಕ್ಷೇತ್ರಗಳನ್ನ 2 ದಿವಸ ಕಾಲ ತಾವು ಚರ್ಚೆ ನಡೆಸಿದ್ರಿ. 2 ದಿವಸ ಕಾಲ ಅಧಿವೇಶನದಲ್ಲಿ ಎಲ್ಲ ಪಾಕಿಸ್ತಾನಕ್ಕೆ ಸಾಧಕ ಬಾಧಕಗಳು ಎಲ್ಲ ಆಯಾಮಗಳ ಬಗ್ಗೆ ನಾವು ಚರ್ಚೆ ನಡೆಸಿ, ವಿರೋಧ ಪಕ್ಷದ ನಮ್ಮ ಸ್ನೇಹಿತರ ಮಾತನ್ನು ನಾವು ಕೇಳಿದ್ವಿ, ಸರ್ಕಾರದ ಪರವಾಗಿ ಮಂತ್ರಿಗಳು ಮಾಡಿದ್ದನ್ನು ನಾವು ಕೇಳಿದ್ವಿ. ಕೊನೆಗೆ ನಿಷ್ಕರ್ಷ ಅಧ್ಯಕ್ಷರೇ, ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ಹೇಳ್ತು, ಯಾವುದೇ ರೈತರಿಗೆ ಸೇರಿದ್ರು ಸಹ ಅದು ನಾವು ವಾಪಸ್ ಪಡ್ಕೊಳ್ಳಲ್ಲ ಅಂತ ನಾವು ಹೇಳಿದ್ವಿ. ಇದೇ ನಮ್ಮ ಸರ್ಕಾರದಿಂದ ನಾವು ಸ್ಟೇಟ್ಮೆಂಟ್ ಮಾಡಿದ್ವಿ. ಯಾವುದೇ ದೇವಸ್ಥಾನಕ್ಕೆ, ಯಾವುದೇ ಧಾರ್ಮಿಕ ವಕ್ಫಿನ ವಿವಾದ ಇದ್ರೆ ಅದನ್ನು ಮುಟ್ಟದಿಲ್ಲ ಅಂತ ಇದೇ ಸದನದಲ್ಲಿ ಚರ್ಚೆ ಆಗಿದೆ ಅಧ್ಯಕ್ಷರೇ. ಮತ್ತೆ ನಾನೇ ಕೂಡ ಭಾಷಣ ಮಾಡಿದ್ದೀನಿ, ನನಗೆ ಅವಕಾಶ ಮಾಡಿಕೊಟ್ಟಿದ್ರೆ ಸುಳ್ಳು ಹೇಳಿದ್ದಾರೆ ಅಂತ ನಾನು ಇಲ್ಲಿ ಬಹಿರಂಗ ಪಡಿಸಿದ್ದೀನಿ ವಕ್ಫ್ ವಿಚಾರದಲ್ಲಿ. ಮತ್ತೆ ಅದೇ ವಿಚಾರ ಇಟ್ಕೊಂಡು ರಾಜಕಾರಣ ಮಾಡಿದ್ರೆ ಅಧ್ಯಕ್ಷರೇ. ಇವತ್ತು ವಕ್ಫಿನ ಅಮೆಂಡ್ಮೆಂಟ್ ನಡೀತಾ ಇದೆ, ತಕರಾರಿಲ್ಲ. ನೀವು ಸಾರ್ವಜನಿಕರ ಆಸ್ತಿಯನ್ನು ಕಾಪಾಡುವುದಕ್ಕೆ ಅಮೆಂಡ್ಮೆಂಟ್ ತಗೊಂಡು ಬಂದ್ರೆ ತಕರಾರಿಲ್ಲ. ಇನ್ನು ವಿವಾದಕ್ಕೆ ತಕರಾರು ಆಗುತ್ತೆ. ಸನ್ಮಾನ್ಯ ಸಮಾಜದಲ್ಲಿ ಅಶಾಂತಿ ಮೂಡಿಸೋದಕ್ಕೆ 1-2 ಸ್ಟೇಟ್ಮೆಂಟ್ ಸಾಕು ಅಧ್ಯಕ್ಷ. ನಾವು ಜವಾಬ್ದಾರಿ ಇಟ್ಕೊಂಡು ಒಂದೇ ಒಂದು ತಪ್ಪಾತನ್ನು ಸಮಾಜದಲ್ಲಿ ಅಶಾಂತಿ ಮೂಡಿಸಬಹುದು. ಆದ್ರೆ ಸಮಾಜ ಒಗ್ಗೂಡಿಸೋಕೆ, ಸತ್ಯವನ್ನು ಹೇಳೋದಕ್ಕೆ, ಪ್ರೀತಿ ಮಾಡಿಸೋದಕ್ಕೆ, ದೇಶವನ್ನು ಬಿಡುವುದು ಕಷ್ಟದ ಕೆಲಸ. ನಮ್ಮ ಸ್ನೇಹಿತರು ವಿರೋಧ ಪಕ್ಷದಲ್ಲಿ ಬಿಜೆಪಿಯವರು ಇದು ಅರ್ಥ ಮಾಡ್ಕೋಬೇಕು, ಅರಿವು ಮಾಡ್ಕೋಬೇಕು. ನಮ್ಮ ರಾಜಕಾರಣಕ್ಕೋಸ್ಕರ ಸಮಾಜದಲ್ಲಿ ಬೆಂಕಿ ಹಚ್ಚೋದು ಬೇಡ. ನಮ್ಮ ರಾಜಕಾರಣಕ್ಕೋಸ್ಕರ ಸಮಾಜಕ್ಕೆ ತಪ್ಪು ಸಂದೇಶ ಕಳಿಸೋದು ಬೇಡ. ಹಿಂದೂ ಮುಸಲ್ಮಾನರ ನಡುವೆ ಈ ತರ ಕಂದಕವನ್ನು ಸೃಷ್ಟಿ ಮಾಡೋದು, ಜಗಳವನ್ನು, ಬೆಂಕಿಯನ್ನು ಹಚ್ಚೋದು ಕೆಲಸ ಬಿಟ್ಬಿಡೋಣ. ಬನ್ನಿ ಕರ್ನಾಟಕವನ್ನು ಕಟ್ಟೋಣ. ನೀವು ಸಹೋದರವಾಗಿ ಇರೋಣ. ನಮ್ಮಿಂದ ತಪ್ಪಾದ್ರೆ ಹೇಳಿ, ತಿದ್ಕೊಳ್ಳೋಣ. ಆದ್ರೆ ನಿಮ್ಮಿಂದ ತಪ್ಪಾದ್ರೂ ನೀವು ಆತ್ಮ ಉಲ್ಲೋಕನ ಮಾಡ್ಕೋಬೇಕು. ಯಾಕಂದ್ರೆ ಒಳ್ಳೆ ಚರ್ಚೆ ನಡೆದಿದೆ. ಯಾರೋ ಒಬ್ಬ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕ್ತಾನೆ. ಇಲ್ಲ, ಒಂದ್ ನಿಮಿಷ ನಾನು ಕನ್ಕ್ಲೂಡ್ ಮಾಡ್ತೀನಿ. ಅದು ಫೇಸ್ಬುಕ್ ಅಲ್ಲಿ ಯಾರೋ ಒಂದು ಪೋಸ್ಟ್ ಮಾಡ್ತಾನೆ, 200 ಜನ ಜಗಳಕ್ಕೆ ಬಂದ್ಬಿಡ್ತಾರೆ ಪೊಲೀಸ್ ಸ್ಟೇಷನ್ ಹತ್ರ. ಅಲ್ಲ, ಆ ಪೊಲೀಸ್, ಯಾಕಂದ್ರೆ ಫೇಸ್ಬುಕ್ ಪೋಸ್ಟ್ ಹಾಕೋರು ಒಬ್ರೆ, ಗಲಾಟೆ ಆಗ್ಬೇಕಂತ ಬಯಸಿದ್ರು ಅವ್ರೆ. ಗಲಾಟೆ ಮಾಡಿದ್ಮೇಲೆ ಆಯ್ತು, ಬಜೆಟ್ ಮುಗಿಸಿ. ಮುಂದೆ ತಗೊಂಡು ಹೋಗೋಣ. ಶಕ್ತಿಗಳಿರ್ಲಿ, ಹಿಂದೂಗಳಲ್ಲಿರ್ಲಿ, ಮುಸಲ್ಮಾನರುಗಳಲ್ಲಿರ್ಲಿ, ನಾವೆಲ್ಲ ಸೇರಿ ಖಂಡಿಸೋಣ.
ನಾವೆಲ್ಲ ಸೇರಿ ಬದುಕೋಣ. ಹಾಗಾದ್ರೆ ನೀವು ಮೊದಲು ಖಂಡಿಸಿರೋಣ. ಹಳೆ ಒಬ್ಬನೇ ಕಲಿಮೆ ಅಂತ ಬಾಳನ್ನ ಖಂಡಿಸ್ರಿ ಫಸ್ಟ್ ಸಲ. ನೀವು ಹಳೆ ಒಬ್ಬನೇ ಕಲಿಮೆ ಅಂತ ಬಿಟ್ಟು ಖಂಡಿಸ್ರಿ. ನೀವು ಹಿಂದೆ ನೀವು ಖಂಡಿಸ್ರಿ. ಅದನ್ನು ನಾವು ಕಂಕ್ಲೂಡ್ ಮಾಡಿ. ಕಂಕ್ಲೂಡ್ ಇವತ್ತು conclude ಮಾಡ್ತಾ ಇದ್ದೀನಿ. ಮತ್ತೇನಿದು? ನಾನು conclude ಮಾಡಿ. ಸಿದ್ದರಾಮಯ್ಯ ಅವರಿಗೆ ಒಂದು ಪ್ರಗತಿಶೀಲವಾದ